ಮೊದಲನೇ ದಿವಸದಲ್ಲಿ ಮಗ್ದಲದ ಮರಿಯಳು ಮತ್ತೆ ಇನ್ನು ಕೆಲವು ಮರಿಯಳು ಯೇಸು ಸ್ವಾಮಿ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾರೆ. ಯೇಸುವನ್ನ ನೋಡ್ಲಿಕ್ಕಾಗಿ ಹೋಗುವಾಗ ಅವ್ರು ಯಾರನ್ನು ನೋಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ? ಸಮಾಧಿ ಹತ್ತಿರ ಸಮಾಧಿಯನ್ನು ನೋಡ್ಲಿಕ್ಕಾಗಿ ಹೋಗ್ತಾ ಇಲ್ಲ, ಅವರು ಹೋಗ್ತಾ ಇದ್ದಾರೆ ಯೇಸುವನ್ನ ನಾನು ನೋಡ್ಬೇಕು. ಆತನ ನೋಡಿ 3 ದಿನ ಆಗಿ ಬಿಟ್ಟಿದೆ. ದಾಹ ಉಳ್ಳವರಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು 6 ದಿನ ಕರ್ತನ ನಮಗೆ ಕೊಟ್ಟಿದ್ದಾರೆ. 6 ದಿನ ಕೆಲಸ ಮಾಡೋಣ. 6 ದಿನದ ಮಧ್ಯದಲ್ಲಿ 1 ದಿನವಾದರೂ ನಮ್ಮ ಒಳಗೆ ದಾಹ ಬರಬೇಕು. ನಾನು ಆಲಯಕ್ಕೆ ಹೋಗ್ಲಿಕ್ಕಿದ್ದೇನೆ, ನಾನು ಆಲಯಕ್ಕಾಗಿ ಹೋಗ್ತಿದ್ದೇನೆ, ನನ್ನ ಆಲಯಕ್ಕೆ ನಾನು ಹೋಗ್ತೀನಿ, ನಾನು ಯೇಸುವನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಏನೋ ಒಂದು ಅದ್ಭುತನ ನಾನು ಪಡೆದುಕೊಳ್ಳಲಿಕ್ಕೆ ಇದ್ದೇನೆ. ದಾಹದೊಟ್ಟಿಗೆ ನಾವು ಬರಬೇಕು. ಮರಿಯಳು ದಾಹದೊಟ್ಟಿಗೆ ಬರ್ತಾ ಇದ್ದಾಳೆ. ಅವಳು ಅನ್ಕೊಳ್ತಾ ಇದ್ದಾಳೆ, ಅವಳು ಮಾತನಾಡ್ತಾ ಇದ್ದಾಳೆ, ಈ ಕಲ್ಲನ್ನ ಯಾರಪ್ಪ ಅದನ್ನ ಉರುಳಿಸ್ತಾರೆ ಎಂಬುದಾಗಿ. ಅಡ್ಡವಾಗಿ ಇಟ್ಟಂತ ಕಲ್ಲನ್ನು ಯಾರು ಉರುಳಿಸಲಿಕ್ಕೆ ಸಾಧ್ಯ ಅಂತ ಅನ್ಕೊಳ್ತಾ ಇರುವಾಗ ಅವಳು ಬರುವುದರ ಒಳಗೆ ಕಲ್ಲು ಉರುಳಿಸಲ್ಪಟ್ಟಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ನಾಳೆ ನಾನು ಆಲಯಕ್ಕೆ ಹೋಗ್ಬೇಕೆಂಬುದಾಗಿ ನೀನು ತೀರ್ಮಾನ ಮಾಡ್ತೀಯೋ, ಶನಿವಾರ ನೀನು ತೀರ್ಮಾನ ಮಾಡೋದಾದ್ರೆ ನಿನಗೆ ಅಡ್ಡುಗೋಡೆಯಾಗಿರುವಂತ ಎಲ್ಲ ಎರಿಕೋ ಗೋಡೆಗಳನ್ನ ಕರ್ತನು ಕೆಡವಿ ಹಾಕುವ ಆತನಾಗಿದ್ದ. ಹಲ್ಲೆಲೂಯಾ. ಯಾವ ಕಲ್ಲು ನಿನ್ನ ಮುಂದೆ ಅಡ್ಡವಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನೇ ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ನಮ್ಮ ಡೈಲಾಗ್ ಹೇಗೆ? ಮರಿಯಳಾಗಿ ಡೈಲಾಗ್ ಇಲ್ಲ. ಸ್ವಾಮಿನ ನಾವು ನೋಡ್ಬೇಕು ಅಂತ ಹೋಗ್ಲಿಲ್ಲ ಅವರು. ಅವ್ರು ಹೇಗೆ ಹೋಗ್ತಿದ್ದಾರೆ? ಅವ್ರು ಹೋಗುವಾಗ ದಾಹ ಬಂತು. ಆದ್ರೆ ನಮಗೆ ಹೇಗೆ ಬರುತ್ತೆ? ಭಾನುವಾರ ಆದ್ರೆ ದಾಹ ಇದೆಯಾ ನಮಗೆ? ಹತ್ರ ನಮಗೆ ದಾಹ ಇದೆಯಾ? ಇಲ್ಲ. ಹಲ್ಲೆಲೂಯಾ. ದಾಹದೊಟ್ಟಿಗೆ ನಾವು ಬರ್ತಾ ಇಲ್ಲ. ಏನಂದ್ರೆ ಹೋಗ್ಬೇಕು. ಈ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಕಷ್ಟಪಟ್ಟು ಹೋಗ್ತಾರೆ ಗೊತ್ತಾ? ಬೆಳಗ್ಗೆ ಹೋಗುವಾಗ ಅವರು ಅಯ್ಯೋ ಹೋಗ್ಬೇಕಲ್ಲ ಆ ರೀತಿಯಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ಅವ್ರು ಹೋಗ್ತಿರೋವಂಥದ್ದು ಮುಂದೆ ಅವ್ರಿಗೊಂದು ಫ್ಯೂಚರ್ ಇದೆ. ಆದ್ರೆ ಭವಿಷ್ಯತನ ಕರ್ತನ ಇಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ನಮಗೆ ಇವತ್ತು ಚರ್ಚಿಗೆ ಬರಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇರ್ಬೋದು. ಸಿಗೋದು ಒಂದೇ ಭಾನುವಾರ, దొరికేది ఒకే ఆదివారం. ಚೆನ್ನಾಗಿ ನಿದ್ರೆ ಮಾಡೋಣ 7:30 ತನಕ. బాగా నిద్రపోదాం 7:30 వరకు. 7:30 ಮೇಲೆ ಎದ್ದೇಳೋಣ. 7:30 పైన మనం లేద్దాం. 8ಗೆ ಎದ್ರೆ ಪರವಾಗಿಲ್ಲ. 8ಗೆ లేసినా పర్వాలేదు. ಟಕ್ 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 ಅಂತ ಮಾಡಿ ಓಡ್ ಬಂದ್ಬಿಡೋಣ. ಟಕ್ ಟಕ್ ಅಂತ చేసి ಪರಿಗೆತ್ಕೊಂಡು ರಾవచ్చు. ಹೆಂಗ ಹಿಂಸೆಯಿಂದ ಬಂದ್ಬಿಡ್ತೀರಾ? ఏమో హింసతో మీరు వచ్చేస్తూ ఉంటారు. ಹಲ್ಲೆಲೂಯಾ. ಆ ರೀತಿಗೆ ಬರಬೇಡ್ರಿ. ಆ ವಿಧಂగా రాకండి. ಮರಿಯಳು మరియా ದಾಹದೊಟ್ಟಿಗೆ ಬರ್ತಾ ಇದ್ದಾಳೆ. దాహంతో ఆమె వస్తుంది. ನಾನು ಯೇಸುವನ್ನು ನೋಡಬೇಕು. నా యేసయ్యను నేను చూడాలి. ನಾನು ಯೇಸುವನ್ನು ನೋಡಲೇಬೇಕು. నా యేసుని నేను చూడాల్సినదే. ಆ ರೀತಿಯಾಗಿ ಬಂದ್ರಿ. ಆ ವಿಧಂగా మీరు రండి. ನಾನು ಯೇಸುವನ್ನು ನೋಡ್ಲಿಕ್ಕಾಗಿ ನಾನು ಬರ್ತಾ ಇದ್ದೇನೆ. యేసయ్యను చూడడానికి నేను వస్తున్నాను. ನೀನು ಯೇಸುವನ್ನು ನೋಡ್ಲಿಕ್ಕಾಗಿ ಬರುವಾಗ ನೀವು యేసయ్యను చూడడానికి వచ్చినప్పుడు ನಿನ್ನ ಮನೆಯಲ್ಲಿ నీ ఇంటిలో ಯಾವ ಬಾಗಿಲುಗಳು ಮುಚ್ಚಲ್ಪಟ್ಟಿದೆಯೋ ఏ తలుపులైతే ముయ్యబడి ಆ ఉంటున్నాయో ಬಾಗಿಲುಗಳನ್ನು ಕರ್ತನು ತೆರೆಯುವಾತನಾಗಿದ್ದಾನೆ. తలుపులను ప్రభు తీసే దేవుడై ఉంటున్నాడు. ಹಲ್ಲೆಲೂಯಾ.